ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಮ್ಮಲ್ಲಿ ಇವತ್ತು ಕಂಡಬಟ್ಟೆ ಮಳೆ ಆಗ್ತುಂಟು. ಮಳೆ ಅಂದರೆ ಪಿರಿ 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 ಮಳೆ, ಉಪದ್ರದ ಮಳೆ ಶುರುವಾಗಿದೆ ಇವತ್ತು. ಹಾಗಾಗಿ ವಿಷಯ ಎಂತ ಅಂದರೆ, ಇದಕ್ಕಿಂತ ಮೊದಲು ಅಪ್ಲೋಡ್ ಮಾಡಿದಂತಹ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಅಲಸಂಡೆ ಬೀಜವನ್ನು ಬಿತ್ತೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೆ. ಹಾಗಾಗಿ ಇವತ್ತು ನಾನು ನಿಮಗೆ ಅದು ಯಾವ ರೀತಿ ಬೆಳೆದಿದೆ ಅಂತ ತೋರಿಸಿಬಿಡುವ ಅಂತ ಹೊರಟಿದ್ದೇನೆ. ಮತ್ತೊಂದು ವಿಷಯ ಎಂತ ಅಂದರೆ, ಅದು ಬೆಳೀತಿದ್ದಾಗೆ ಅದನ್ನು ಹಾಳು ಮಾಡಲಿಕ್ಕೆ ತುಂಬ ಜನ ಬರ್ತಿದ್ದಾರೆ. ಜನ ಅಂದರೆ ಮನುಷ್ಯರಲ್ಲ ಆಯಿತಾ. ಈ ಮೊಂಟೆ ಉಂಟಲ್ಲ, ಗ್ರಾಸೋಪರ್, ಅದರದ್ದು ಉಪ್ಪಾದ್ರೆ ಶುರುವಾಗಿದೆ. ಹಾಗಾಗಿ ಅದನ್ನು ನೀವು ಸಾವಯವ ಕೃಷಿ ಟೈಪಲ್ಲಿ, ನಿಮ್ಮಲ್ಲಿ ಸಹ ಅದು ಉಪ್ಪಾದರೆ ಇದ್ದರೆ ಸಾವಯವ ಕೃಷಿ ಟೈಪಲ್ಲಿ ಯಾವುದೇ ಕೆಮಿಕಲ್ ಬೇಸ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡದೆ ಯಾವ ರೀತಿ ಅದನ್ನು ಓಡಿಸ್ಬೋದು ಅಂತ ತೋರಿಸ್ತಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಆಯಿತಾ. ಮತ್ತು ಬೇರೆಯವ್ರಿಗೆ ಸಹ ಶೇರ್ ಮಾಡಿ, ಬೇರೆಯವ್ರಿಗೆ ಸಹ ಗೊತ್ತಾಗಲಿ ಅದು. ಬನ್ನಿ ನಿಮಗೆ ತೋರಿಸ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಹೇಗುಂಟು ನನ್ನ ಗಿಡ ನೋಡಿ, ಎಲ್ಲ ಒಂದೇ ರೀತಿ ಬಂದಿದೆ. ಒಳ್ಳೆಯದುಂಟು ನನ್ನ ಅಂದಾಜಿಯಲ್ಲಿ. ಮತ್ತು ಅಮ್ಮ ಸಹ ಹೇಳಿದರು ಒಳ್ಳೆಯದುಂಟು ಅಂತ. ನಿಮಗೆ ಇಲ್ಲಿ ನೋಡಿ, ಇದೆ ನೋಡಿ, ಕಾಣ್ತುಂಟಾ? ಇದೇ ಉಪದ್ರ ಮಾಡ್ತಿರೋದು. ಈಗ ಇದನ್ನು ಓಡಿಸಬೇಕು. ಎಂತ ಮಾಡೋದಂದರೆ ತೋರಿಸ್ತೇನೆ ಬನ್ನಿ. ಇದು ಗೊತ್ತುಂಟಲ್ಲ ನಿಮಗೆ ಎಂತ ಅಂತ? ಬೂದಿ ಅಂದರೆ ಬೊಣ್ಣೆ ಅಂತ ಹೇಳ್ತಾರೆ, ಇಲ್ಲಾಂದರೆ ಆ್ಯಶ್ ಇಂಗ್ಲೀಷಲ್ಲಿ ಹೇಳೋದಾದರೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಅದನ್ನು ಸುಲಭವಾಗಿ ಓಡಿಸ್ಬೋದು. ಯಾವ ರೀತಿ ಅಂದರೆ ನೋಡಿ ಫ್ರೆಂಡ್ಸ್, ನೀವು ಉಗುರು ಬೆಚ್ಚಗಿನ ಬೂದಿ ತಗೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ತಣ್ಣಗಾಗಿರುವ ಬೂದಿ ಸಹ ಆಗ್ತದೆ. ಇದನ್ನು ನೀವು ಈ ರೀತಿ ಕೈಯಲ್ಲಿ ತಕ್ಕೊಂಡು, ಈ ರೀತಿ ಗಿಡ ಕಾಣ್ತುಂಟಲ್ಲ ನಿಮಗೆ, ಇಲ್ಲಿ ನೋಡಿ, ಇದನ್ನು ಈ ರೀತಿ ಹಾರಿಸಿ ಬಿಡಬೇಕು ಇದರ ಮೇಲೆಗೆ. ತುಂಬ ಹಾರಿಸಬೇಡಿ, ಸ್ವಲ್ಪ ಉದುರಿಸಿ ಪೌಡರ್ನಾಗೆ ಹಾಕಿಬಿಟ್ರೆ ಸಾಕು. ಮತ್ತು ಸ್ವಲ್ಪ ಅಡಿಯಿಂದ ಹೀಗೆ ಹಾರಿಸಿಬಿಟ್ರೆ ಎಲ್ಲೆಲ್ಲ ಉಂಟು ಈ ಕೀಟಗಳು ಅದೆಲ್ಲ ಹಾರಿ ಹೋಗ್ತದೆ. ಮತ್ತೊಂದು ವಿಷಯ ಎಂತ ಅಂದರೆ, ಈ ಬೂದಿ ಉಂಟಲ್ಲ, ಇದು ಫ್ಲವರಿಂಗಿಗೆ ತುಂಬ ಹೆಲ್ಪ್ ಮಾಡ್ತದೆ. ಬೇಗ ಫ್ಲವರಿಂಗ್ ಆಗಲಿಕ್ಕೆ ಈ ರೀತಿ ಬೂದಿಯನ್ನು ಹಾಕುವ ಕ್ರಮ ಉಂಟು. ಈ ರೀತಿ ಅಡಿಯಿಂದ ಮತ್ತು ಮೇಲೆಯಿಂದ ಅಕ್ಷತೆ ಕಾಳು ಹಾಕಿದಾಗೆ ಹಾಕಿಬಿಟ್ರೆ ಆಯಿತು. ಹೇಗುಂಟು ಐಡಿಯಾ? ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ.